ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು ಇನ್ನೂ ಕೂಡ ನಿಮ್ಮ ಗಾಡಿಗೆ HSRP ನಂಬರ್ ಪ್ಲೇಟ್ನ ಹಾಕ್ಸಿಲ್ಲ ಅಂತ ಹೇಳಿದ್ರೆ, ನಿಮಗೆ ಇದೇ ತಿಂಗಳು 15ನೇ ತಾರೀಕು ಅಂತಿಮ ದಿನಾಂಕ ಆಗಿರುತ್ತೆ. ಆ ದಿನಾಂಕದ ಒಳಗೆ ನಿಮ್ಮ ಗಾಡಿಗೆ ನಂಬರ್ ಪ್ಲೇಟ್ನ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಿಮಗೆ ₹1000 ದಂಡ ಬೀಳೋದಂತೂ ಫಿಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಈಗಲೂ ಕೂಡ HSRP ನಂಬರ್ ಪ್ಲೇಟ್ನ ಬುಕ್ ಮಾಡಿಕೊಂಡು ನೀವು ನಿಮ್ಮ ಗಾಡಿಗೆ ಹಾಕ್ಸ್ಕೋಬೋದು. ಇಲ್ಲಿ ತುಂಬ ನಿಮಗೆ ಫೇಕ್ ವೆಬ್ಸೈಟ್ಗಳಿದೆ. ನೀವು ಜೆನ್ಯೂನ್ ವೆಬ್ಸೈಟ್ನಲ್ಲಿ ಯಾವ ರೀತಿ ಬುಕ್ ಮಾಡಿಕೊಂಡು ಸ್ವತಃ ನೀವೇ ಕೂಡ ಪ್ಲೇಟ್ನ ತರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ SIAM ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾರ್ನರಲ್ಲಿ ಬುಕ್ HSRP ಅಂತ ಇರುತ್ತೆ. ಆ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲಿಗೆ ಓನರ್ ನೇಮ್ನ ಹಾಕಬೇಕು, ನಂತರ ವೆಹಿಕಲ್ಸ್ ನಂಬರ್ನ ಹಾಕಬೇಕು, ನಂತರ ಇಮೇಲ್ ID, ಫೋನ್ ನಂಬರು, ಹಾಗೆಯೇ ನಿಮ್ಮ ಸ್ಟೇಟ್ನ ಕೇಳುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಕಾಣ್ತಾ ಇದೆ ಆ ಸಿಂಬಲು, ಆ ಗಾಡಿಗಳೆಲ್ಲಕ್ಕೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ 2 ವೀಲರು, 3 ವೀಲರು ಮತ್ತು 4 ವೀಲರು, ಹಾಗೆ ಬಸ್ಸು, ಅಕಸ್ಮಾತ್ ನಿಮ್ದು ಏನಾದರೂ ಲಾರಿಗಳಿದ್ದರೆ ಅದಕ್ಕೂ ಕೂಡ ಇಲ್ಲಿ ಬುಕ್ ಮಾಡ್ಬೋದು ಸ್ನೇಹಿತರೆ. ನಾನಿವಾಗ 2 ವೀಲರ್ದ ಒಂದು ಲೈವ್ ಆಗಿ ಬುಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಗಾಡಿ ಏನಾದರೂ 2019ಕ್ಕಿಂತ ಮೊದಲಿದ್ದರೆ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. 2019ಕ್ಕಿಂತ ನಂತರ ನಿಮ್ಮ ಗಾಡಿ ತೊಗೊಂಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ HSRP ನಂಬರ್ ಪ್ಲೇಟು ನಿಮ್ಮ ಗಾಡೀಲಿರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ತುಂಬ ಆಪ್ಷನ್ಗಳಿದೆ. ಇಲ್ಲಿ ಫಸ್ಟ್ ಆಪ್ಷನ್ನೇ ನೋಡಿ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೀವು ಮ್ಯಾನುವಲಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಗಾಡಿ ನಂಬರ್ನ ಹಾಕಬೇಕಾಗತ್ತೆ. ನಂತರ ಚಾರ್ಸಿ ನಂಬರು, ನಂತರ ನಿಮ್ಮ ಇಂಜಿನ್ ನಂಬರು, ಹಾಗೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಬೇಕಾಗತ್ತೆ. ಹಾಕಿದ ನಂತರ ಅಲ್ಲಿ ನಂಬರ್ ಕ್ಯಾಪ್ಸ ಇದೆ ನೋಡಿ, ಅದು ಫಿಲ್ ಮಾಡಿ ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಗಾಡಿ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಮಾಡ್ಕೊಳ್ಳುತ್ತೆ. ನಿಮ್ಮದು ಯಾವ ಮಾಡಲು ಮತ್ತು ನಿಮ್ಮದು ಯಾವ ಕಂಪ್ನಿ ಬೈಕು, ಹಾಗೆಯೇ ನಿಮ್ಮದು BS6, BS4, BS3ನ ತೋರಿಸುತ್ತೆ. ನಂತರ ಇಲ್ಲಿ ವೆಹಿಕಲ್ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ಓನರ್ ನೇಮ್ನ ಹಾಕಿ, ಯಾರ ಹೆಸರು ಗಾಡಿ ಇದೆ ಅವ್ರ ಹೆಸರನ್ನ ಹಾಕಿ, ನಂತರ ಇಮೇಲ್ ಅಡ್ರೆಸ್ನ ಹಾಕಿ, ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ಓನರ್ ಹೆಸರನ್ನ ಹಾಕಿ, ಅದ ನಂತರ ಇಲ್ಲಿ ಕೆಳಗೆ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTPನ ಹಾಕಿ ನೆಕ್ಸ್ಟ್ ಅಂತ ಮಾಡಿ. ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅಂತ 2 ಆಪ್ಷನ್ಗಳಿರುತ್ತೆ. ಸದ್ಯಕ್ಕೆ ಹೋಮ್ ಡೆಲಿವರಿ ಇಲ್ಲ, ಆದ್ದರಿಂದ ನೀವು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಡೀಲರ್ ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಗಾಡಿ ಯಾವ ಶೋರೂಮ್ಗೆ ಸಂಬಂಧಪಟ್ಟಿದೆ ಇಲ್ಲಿ ಕಾಣ್ತಾ ಇರೋ ಲಿಸ್ಟಲ್ಲಿ ನಿಮ್ದು ಏನಾದ್ರು ಶೋರೂಮ್ ಕಂಡು ಬರ್ತಾ ಇದೆಯಾ, ಆ ಲೀಸ್ಟ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಪಿನ್ ಕೋಡ್ ಹಾಕು ಕೂಡ ನಿಮ್ಮ ಶೋರೂಮ್ನ ಸರ್ಚ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಪಿನ್ ಕೋಡಲ್ಲಿ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ನಗರದ ಹೆಸರನ್ನ ಹಾಕಿ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಈಗ ಸಪೋಸ್ ನಾನು ಒಂದು ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೇಮ ಟೈಪ್ ಮಾಡಿದ್ರೆ ಅಲ್ಲಿ ಅವೈಲಬಿಲಿಟಿ ಇದ್ದರೆ ಆ ಶೋರೂಮ್ನ ಶೋ ಆಗುತ್ತೆ. ಅಲ್ಲಿ ನಿಮಗೆ ಯಾವ ಡೇಟಲ್ಲಿ ನಿಮಗೆ ನಂಬರ್ ಪ್ಲೇಟು ಸಿಗುತ್ತೆ ಆ ಡೀಟೇಲ್ಸು ಮತ್ತು ಅಮೌಂಟು ಎಲ್ಲ ಕೂಡ ಶೋ ಆಗುತ್ತೆ. ನಿಮಗೆ ಈ ಶೋರೂಮು ನಿಮಗೆ ಬುಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ನೀವು ಇಲ್ಲಿ ಕನ್ಫರ್ಮ್ ಆರ್ಡರ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಡೇಟಲ್ಲಿ ಮತ್ತು ಯಾವ ಟೈಮ್ಗೆ ನೀವು ಫ್ರೀ ಇದ್ದೀರಾ ಆ ಟೈಮ್ನ ನೋಡ್ಕೊಂಡು ನೀವು ಇಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ಒಂದು ದಿನದಲ್ಲಿ 4 ಸ್ಲಾಟ್ಗಳಿರುತ್ತೆ ಟೈಮಿಂಗ್ಸು. ನೀವು ಯಾವ ಸ್ಲಾಟ್ಗೆ ಅರ್ಲಿ ಮಾರ್ನಿಂಗ್ ಇದೆಯಾ ಮುದ್ದೆನೇ ಇದ್ದೀರಾ ಅದನ್ನು ನೋಡಿಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಮಾಡಬೇಕಾಗತ್ತೆ. ಕನ್ಫರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ ಒಂದು ಸರಿ ಶೋ ಆಗುತ್ತೆ. ನಿಮ್ಮದೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಎಲ್ಲ ಕರೆಕ್ಟಾಗಿದೆ ಅಂತ ನಿಮಗೆ ಗೊತ್ತಾದ ನಂತರ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇಮೆಂಟ್, ಈಗ ಹಣ ಕಟ್ಟಲಿಕ್ಕೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನಿಮ್ಮ ಶೋರೂಮ್ ಡೀಟೇಲ್ಸು ಮತ್ತು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಸೇಮ್ ಫೋನ್ ನಂಬರ್ ಕೊಡ್ತಾಯಿದ್ದೀರಾ ಅಂತ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪೇಮೆಂಟ್ ಎಷ್ಟೆಷ್ಟಿದೆ, GST ಎಷ್ಟಿದೆ, ಫೈನಲಾಗಿ ನಿಮ್ಮದು ಎಷ್ಟು ರೂಪಾಯಿ ಕಟ್ಟಬೇಕು ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ನೀವು ಈಗ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಲೋಡ್ ಆಗುತ್ತೆ. ವೆಯ್ಟ್ ಮಾಡಿ. ನಿಮ್ಮ ಪೇಮೆಂಟ್ ಪೇಜ್ಗೆ ಇವಾಗ ರೀಡೈರೆಕ್ಟ್ ಆಗ್ತಾಯಿದೆ. ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗ್ತು. ಅಲ್ಲಿ ನೀವು UPI ಕಾರ್ಡ್ಸು ಮತ್ತು ನೆಟ್ ಬ್ಯಾಂಕಿಂಗು ಮುಖಾಂತರನೂ ಕೂಡ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ನ ನೀವು QR ಕೋಡ್ನ ಓಪನ್ ಮಾಡಿಕೊಂಡು ನಿಮ್ಮ ಫೋನ್ ಅಥವಾ ನಿಮ್ಮ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಪೇಮೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಪೇಮೆಂಟು ಒಂದು ವೇಳೆ ನೀವು ಸಕ್ಸಸ್ಫುಲ್ಲಾಗಿ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಿಮಗೆ ಅದು ಗ್ರೀನಲ್ಲಿ ತೋರಿಸುತ್ತೆ.
ನಂತರ ನಿಮ್ಮ ಪೇಮೆಂಟು ಕನ್ಫರ್ಮೇಷನ್ ಆಗಿದೆ ಅಂತ ಆಟೋಮೆಟಿಕ್ಕಾಗಿ ನಿಮ್ಮದು ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಸಕ್ಸಸ್ಫುಲ್ಲಾಗಿ ನಮ್ಮದು ರೆಸಿಪ್ಟ್ ಜನ್ರೇಟ್ ಆಗ್ತು. ನಿಮ್ಮ ಆರ್ಡರ್ ID ನಂಬರು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವು ನಿರ್ದಿಷ್ಟ ದಿನಾಂಕ, ನೀವು ಯಾವ ಡೇಟಲ್ಲಿ ಬುಕ್ ಮಾಡಿರ್ತೀರ ಸ್ಲಾಟು, ಆ ದಿನಾಂಕದಂದು ಈ ಅಕ್ನಾಲೆಜ್ಮೆಂಟ್ನ ತೊಗೊಂಡು ನಿಮ್ಮ ಗಾಡಿ ಸಮೇತವಾಗಿ ನಿಮ್ಮ ಸಂಬಂಧಪಟ್ಟ ಶೋರೂಮು, ನೀವು ಯಾವ ಶೋರೂಮ್ಗೆ ಬುಕ್ ಮಾಡಿದ್ದೀರ ಆ ಶೋರೂಮ್ಗೆ ಹೋಗಿ ನಿಮ್ಮ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡಿಸ್ಕೊಬರ್ಬೇಕಾಗತ್ತೆ. ಇಲ್ಲಿ ನಿಮ್ಮದು ಡೀಲರ್ದು ಫೋನ್ ನಂಬರ್ ಕೂಡ ಇರುತ್ತೆ. ನೀವು ಒಂದ್ಸರಿ ಕನ್ಫರ್ಮೇಷನ್ ಮಾಡಿಕೊಂಡು ನೀವು ಹೋಗಿ ಫಿಕ್ಸ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ HSRP ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.